ಇನ್ನು ಹನಿ ಟ್ರ್ಯಾಪ್ ಆರೋಪದ ಬಗ್ಗೆ ಅನಧಿಕೃತ ತನಿಖೆ ನಡೆಸಿರುವಂತಹ ಸಿಐಡಿ ಇವತ್ತು ಸಚಿವ ರಾಜೇಂದ್ರನ ಹೇಳಿಕೆ ಪಡೆಯಲಿದೆ ಅಂತ ಹೇಳ್ತಾ ಇದ್ರು. ಅನಧಿಕೃತವಾಗಿ ತನಿಖೆ ಹೆಂಗ್ರೆ ಮಾಡ್ತಾರೆ ಇವರು ಏನಪ್ಪ. ಆದರೆ ಅಂತಹ ಬೆಳವಣಿಗೆ ಘಟಿಸಲಿಲ್ಲ. ಮತ್ತೊಂದು ಕಡೆಗೆ ತಮ್ಮ ವಿರುದ್ಧ ಸುಪಾರಿ ಹತ್ಯೆಯ ಸಂಚು ನಡೆದಿದೆ ಅಂತ ಆರೋಪಿಸಿದ ಎಂಎಲ್ಸಿ ರಾಜೇಂದ್ರ ಅವರು ಇವತ್ತು ತುಮಕೂರು ಎಸ್ಪಿ ಅವರಿಗೆ ಆಡಿಯೋ ಸಾಕ್ಷಿ ಸಮೇತ 2 ಪುಟಗಳ ದೂರು ಕೊಟ್ಟಿದ್ದಾರೆ. ಎಫ್ಐಆರ್ ದಾಖಲಿಸಿ ತನಿಖೆ ನಡೆಸಬೇಕು, ತಮಗೆ ಸೂಕ್ತ ಭದ್ರತೆಯನ್ನು ಕೊಡಬೇಕು ಅಂತೆಲ್ಲ ಕೇಳ್ಕೊಂಡಿದ್ದಾರೆ. 70 ಲಕ್ಷನೂ ಸುಪಾರಿ ಕೊಟ್ಟಿದ್ದಾರಂತೆ, ಅದರಲ್ಲಿ 5 ಲಕ್ಷನೂ ಅಡ್ವಾನ್ಸ್ ಕೊಟ್ಟಿರೋದೆಲ್ಲ ಆಡಿಯೋದಲ್ಲಿ ಇದೆ ಅಂತಿದ್ದಾರೆ. ಈಗ ಅದರ ಮೇಲೆ SP ಅವರು ಭದ್ರತೆಯನ್ನು ಕೊಡ್ತೀವಿ ಅಂದಿದ್ದಾರೆ. ಇನ್ನೊಂದು ಕಡೆಗೆ ಕ್ಯಾತ್ಸಂದ್ರ ಠಾಣೆಯಲ್ಲಿ ಎಫ್ಐಆರ್ ಕೂಡ ಈಗ ದಾಖಲಾಗ್ತಿದೆ ಅಂತೆ. ನನ್ನ ಕಾರ್ಗೆ ಒಂದು GPS ಅನ್ನ ಫಿಕ್ಸ್ ಮಾಡಬೇಕು ಅಂತ ಮಾತನ್ನ ಈಗ ಆಡಿಯೋ ಕ್ಲಿಪ್ಪಲ್ಲೆಲ್ಲ ಅದು ರೆಕಾರ್ಡ್ ಆಗಿರುವಂಥದ್ದು. 70 ಲಕ್ಷಕ್ಕೆ ಸುಪಾರಿ ಕೊಡುವಂಥದ್ದು, ಅದರಲ್ಲಿ 5 ಲಕ್ಷ ಅಡ್ವಾನ್ಸ್ ಬರುತ್ತೆ. ಅದು ಏನಕ್ಕೆ ಸುಪಾರಿ ಕೊಟ್ಟಿದ್ದಾರೆ ಅದು ಯಾಕಂದರೆ ನನ್ನ ಮೇಲೆ ಯಾರಿಗೂ ಇಡೀ ರಾಜ್ಯದಲ್ಲಿ ಏನು ದ್ವೇಷ ಇಲ್ಲ. ಭದ್ರತೆ ಕೇಳಿದ್ದೀನಿ, ADGPಗೂ ಮಾತಾಡೋಕೆ ಕೇಳಿದ್ದಾರೆ, ಬೇಕಾದರೆ ತಗೊಂಡು. ಅದು ದೂರ ವಿಚಾರ ನಾವು ಈಗಲೇ ಹೇಳಂಗಿಲ್ಲ. ಅದು IO ಕೇಳಬೇಕಾಗಿರೋ ಪ್ರಶ್ನೆ. ಅವರು ಇನ್ವೆಸ್ಟಿಗೇಷನಲ್ಲಿ ಅವರು ಕೇಳ್ತಾರೆ. ಸೆಕ್ಯೂರಿಟಿ ಈಗಾಗಲೇ ಸೆಕ್ಯೂರಿಟಿ ಇದೆ, ಅದು ಬಿಟ್ಟು ಹೆಚ್ಚು ಅವ್ರು ಏನಾದರೂ ಕೇಳಿದರೆ ನಾವು ಅನಾಲಿಸಿಸ್ ಮಾಡ್ತೀವಿ. ಅದ್ರ ಪ್ರಕಾರ ನಾವು ತಕ್ಷಣ ಈ ಹನಿ ಟ್ರ್ಯಾಪ್ನ ವಿಚಾರವನ್ನ ನೀವು ಎನ್ಕ್ವೈರಿ ಮಾಡಿಸಿ ಅದರಿಂದ ಯಾರಿದ್ದಾರೆ. ದೇಶದ ಮುಂದೆ ಕಾಂಗ್ರೆಸ್ ಈಗ ಬೆತ್ತಲಾಗಿದೆ. ದಾರಿ ತಪ್ಪಿಸೋ ಕೆಲಸ ಅವ್ರು ಯಾಕೆ ಮಾಡ್ತಿದ್ದಾರೆ ನಂಗೆ ಅರ್ಥ ಆಗಿಲ್ಲ. 2 ದಿವಸ ಹನಿ ಟ್ರ್ಯಾಪ್ನ ವಿಷಯ ಸದನದಲ್ಲಿ ಚರ್ಚೆ ಆಗಿದೆ. ಅವ್ರ ಸಪೋರ್ಟಿಗೆ ನಾವೆಲ್ಲ ಮಾತಾಡಿದ್ವಿ. ನಿನ್ನೆ ಇದ್ದಕ್ಕಿದ್ದಂಗೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತಂದ ರಾಜಣ್ಣ ಅವರು ಹೋಗಿ ಮನವಿ ಕೊಟ್ಟರು. ಯಾರು ಕಿವಿಗೆ ಹೂ ಇಡ್ತಿದ್ದೀರಿ ಕಾಂಗ್ರೆಸ್ನವರೇ? ಹೌದು, ಹೆಂಗೆ ಅನ್ನಿಸ್ತಾ ಇದೆ ಅಂತಂದರೆ ಹನಿ ಟ್ರ್ಯಾಪಿಗೂ ಮತ್ತದಕ್ಕೂ ಯಾವುದೋ ಒಂದು ಲಿಂಕ್ ಇದ್ದಂಗೆ ಕಾಣಿಸುತ್ತೆ ಏನೋ ಒಂದು ಕತೆಗೆ. ಇಲ್ಲ, ನೀವು ಹೇಳ್ತಾ ಇರೋದು ಜೋಕ್ ಇರಬೇಕು. ಮೂಲ ಆರೋಪ ಬಿಟ್ಬಿಟ್ರು ಇಲ್ಲಿಗೆ ಬಂದು ಆಡ್ತಾ ಇದ್ದೀರಾ. ನಿಮ್ಗೆ ಯಾರನ್ನು ನಿಮ್ಮ ಮಾತನ್ನು ನಂಬಬೇಕು? ವಿಶ್ವಾಸ ಇಡಬೇಕಾ ನಿಮ್ಮ ಮಾತಿನ ಮೇಲೆ? ಒಂದಕ್ಕಾದ್ರೂ ಗಟ್ಟಿಯಾಗಿ ನಿಂತ್ಕೊಳ್ತೀರಾ? ಇಲ್ಲ, ಅದಕ್ಕೂ ಇದಕ್ಕೂ ಲಿಂಕ್ ಇರಬೇಕು ಅಷ್ಟೇ ಅನಿಸುತ್ತೆ. ಇನ್ನು ಯತ್ನಾಳ್ ಉಚ್ಚಾಟನೆ ಬಳಿಕ ಭಿನ್ನರ ಪಡೆ ಇವತ್ತು GM ಸಿದ್ದೇಶ್ವರ್ ಅವರ ಬೆಂಗಳೂರು ನಿವಾಸದಲ್ಲಿ ಪ್ರತ್ಯೇಕ ಸಭೆ ನಡೆಸಿದ್ದು ಶಿಸ್ತು ಕ್ರಮದ ಎಚ್ಚರಿಕೆ ಲೆಕ್ಕಿಸದೆ ಯತ್ನಾಳ್ ಜೊತೆ ಅರವಿಂದ ಲಿಂಬಾವಳಿ, ಪ್ರತಾಪ್ ಸಿಂಹ, ಬಿಪಿ ಹರೀಶ್, ರಮೇಶ್ ಜಾರಕಿಹೊಳಿ, ಸಿದ್ದೇಶ್ವರ್, ಕುಮಾರ್ ಬಂಗಾರಪ್ಪ, ಸಂತೋಷ್, BV ನಾಯಕ್ ಸೇರಿ ಹಲವರು ಕಾಣಿಸಿಕೊಂಡರು. ಉಚ್ಚಾಟನೆ ಆದೇಶ ಹಿಂಪಡೆಯುವಂತೆ ಕೋರಿ ಹೈಕಮಾಂಡ್ಗೆ ಭೇಟಿ ಮಾಡಿ ತೀರ್ಮಾನ ತೆಗೆದುಕೊಳ್ಳಿ ಅಂತ ಮನವಿ ಮಾಡ್ತೀವಿ ಅಂತ ಹೇಳಿದ್ರು. ಇದಕ್ಕೆ ಹೈಕಮಾಂಡ್ ಒಪ್ಪದಿದ್ರೆ ಸಾಮೂಹಿಕ ರಾಜೀನಾಮೆ ಕೊಡುವ ಚಿಂತನೆ ಅಂತೆ. ಯತ್ನಾಳ್ ಹೊಸ ಪಕ್ಷ ಕಟ್ಟಿದ್ರೆ ಅವರ ಬೆಂಬಲಕ್ಕೆ ನಿಲ್ಲೋದಾಗಿ ಪಂಚಮಸಾಲಿ ಶ್ರೀಗಳು ಘೋಷಣೆ ಮಾಡಿದ್ದಾರೆ. ಯತ್ನಾಳ್ ಪರ ವಿಜಯಪುರ, ಬೀದರ್ ಸೇರಿದಂತೆ ಹಲವು ಕಡೆಗಳಲ್ಲಿ ಪ್ರತಿಭಟನೆಯಾಗಿದೆ. ಯತ್ನಾಳ್ ಬೆಂಬಲಿಗರ ರಾಜೀನಾಮೆ ಪರ್ವವು ಕೂಡ ಮುಂದುವರೆದಿದೆ. ಯತ್ನಾಳ್ ಕಾಂಗ್ರೆಸ್ಗೆ ಬಂದರೆ ಸ್ವಾಗತ ಅಂತ ಶಾಸಕ ರಾಜು ಕಾಗೆ ಹೇಳಿದ್ದಾರೆ. ಫಸ್ಟ್ ಕ್ಲಾಸ್ ಆಗಿದ್ದಾರೆ. ಇಡೀ ಕರ್ನಾಟಕ ಅವ್ರ ಹಿಂದೆ ಇದೆ. ನಾವು ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿ ಪಕ್ಷವನ್ನ ತೊರಿತಕ್ಕಂತ ಅಥವಾ ಹೊಸ ಪಕ್ಷಗಳನ್ನ ಮಾಡ್ತಕ್ಕಂತ ಯಾವ ಉದ್ದೇಶಗಳು ಕೂಡ ಇಲ್ಲ. ಯತ್ನಾಳ್ ಅವ್ರನ್ನ ಮತ್ತೆ ಬಿಜೆಪಿ ಪಕ್ಷಕ್ಕೆ ತರ್ತಕ್ಕಂತ ಪ್ರಯತ್ನದಲ್ಲಿ ನಾವೆಲ್ಲರೂ ಕೂಡ ಮನವಿ ಮಾಡ್ತೀವಿ. ಈ ಯುಗಾದಿ ಹಬ್ಬದಿಂದ ರಾಷ್ಟ್ರಾಧ್ಯಕ್ಷರ ಬದಲಾವಣೆಗಳು ಆಗ್ತವೆ, ಮಾಡ್ತಾರೆ ಅಂತಕ್ಕಂಥ ಸುದ್ದಿಗಳಿದಾವೆ. ನಿಮ್ಮ ನಿರ್ಧಾರಕ್ಕೆ ಬದ್ಧನಾ ಸರ್? 100ಕ್ಕೆ 100 ನಾವು ಅದಕ್ಕೆ ಬದ್ಧರು. ಬಸವನಗೌಡ ಪಾಟೀಲ್ ಅವರು ತಮ್ಮ ಮುಂದಿನ ಉತ್ತರ ಕರ್ನಾಟಕ ಅಭಿವೃದ್ಧಿ ಕುರಿತು, ದೇಶದ ರಕ್ಷಣೆ ಕುರಿತು, ಕೃಷ್ಣಾ ನದಿ ನೀರಾವರಿ ಕುರಿತು, ನಮ್ಮ ಸಮುದಾಯದ ಲಿಂಗಾಯತ ಒಟ್ಟಾರೆ ಎಲ್ಲ ಲಿಂಗಾಯತ ಒಳಪಂಗಡ ರಾಜಕೀಯ ಪ್ರಯತ್ನ ಕುರಿತು, ಸಾಮಾಜಿಕವಾಗಿ ರಾಜಕೀಯವಾಗಿ ಅವ್ರು ಏನೇ ತೀರ್ಮಾನ ತೆಗೆದುಕೊಂಡ್ರು ಆ ತೀರ್ಮಾನಕ್ಕೆ ಇಡೀ ನಮ್ಮ ಸಮಾಜ ಬದ್ಧವಾಗಿದೆ. ಕರ್ಕೋತೀವಿ. ಯಾಕೆ ನಮ್ಮ ಪಕ್ಷ ಏನಾಗಿದೆ ಅದು ಅವ್ರು ಬಿಟ್ಟು ಬರ್ತಿರ್ತಂದ್ರೆ ನಮ್ಗೆ ಬರ್ಲಾಕ ಅವ್ರು ರೆಡಿ ಆದ್ರೆ ನಾವು ಅಲ್ರಿ ಹೈಕಮಾಂಡ್ದವ್ರು ಕೂಡ ಚರ್ಚೆ ಮಾಡ್ತೀನಿ. ನಾನು ಚರ್ಚೆ ಮಾಡಿ ಬರ್ತಾ ಇದ್ದೆ. ಇವ್ರ ಜೊತೆಗಿದ್ದವ್ರದ್ದೆಲ್ಲ ಕತೆ ಹೆಂಗೆ ಅಂತಂದರೆ ಎರ್ರ ಬಿರಿ ಹೆಂಗೆಂಗೋ ಅಡ್ಡ ಬಿಡ್ಡ ಓಡಾಡ್ತಾ ಇರಬೇಕಾದ್ರೆ ಓಡಬೇಡಪ್ಪ, ಬೀಳ್ತೀಯ, ಗಾಯ ಮಾಡ್ಕೊಳ್ತೀಯ ಅಂತ ಹೇಳೋದನ್ನು ಬಿಟ್ಬಿಟ್ಟು ಓಡು 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 ಅಂತ ಓಡಿಸ್ಬಿಟ್ಟು ಬಿದ್ದ ಮೇಲೆ ಗಾಯ ಆದ್ಮೇಲೆ ಹೌದಾ ಪುಟ ಗಾಯ ಆಯ್ತಾ, ನಾನು ಮಲಬಸ್ತೀನಿರು ಅನ್ನೋಂಗೆ ಆಯ್ತು ಇವ್ರ ಕತೆ. ಇವ್ರದ್ದು ಹಂಗೆ ಆಗಿದೆ. ಅವಾಗ ತಿದ್ದಕ್ಕಾಗಲಿಲ್ಲ, ಈಗ ಹೋಗ್ಬಿಟ್ಟು ಎಲ್ಲ ಕೇಳ್ತಾರಂತೆ. ಕಾಂಗ್ರೆಸ್ಸಿಗೆ ಕರ್ಕೊಂಡ್ಬಿಡ್ತಾರೆ. ಒಂದ್ಸಲ ಸಿದ್ದರಾಮಯ್ಯವ್ರು ಹೋಗಿ ಕೇಳಿ ಏನು ಹೇಳ್ತಾರೆ ನೋಡೋಣ, ಇಲ್ಲ DK ಶಿವಕುಮಾರ್ ಅವ್ರನ್ನ ಕೇಳಿ. ಇನ್ನು ಆಂತರಿಕ ಸಂಘರ್ಷ ಮುಳುಗಿರುವಂಥ ರಾಜ್ಯ ಬಿಜೆಪಿಯನ್ನು ಸರಿ ಮಾಡೋಕೆ ಮುಂದಾಗಿರುವಂಥ ಹೈಕಮಾಂಡ್ ಮೊನ್ನೆ 5 ಮಾತಿನ ಶೂರರಿಗೆ ಶೋಕಾಸ್ ನೋಟಿಸ್ ಅನ್ನು ಕೊಟ್ಟಿತ್ತು. ಉತ್ತರ ನೀಡೋಕೆ ಇವತ್ತು ಕೊನೆ ದಿನ ಆಗಿತ್ತು. ಹೀಗಾಗಿ ST ಸೋಮಶೇಖರ್, ರೇಣುಕಾಚಾರ್ಯ, ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಮತ್ತು BP ಹರೀಶ್ ಶೋಕಾಸ್ ನೋಟಿಸ್ಗೆ ಉತ್ತರಿಸಿದ್ದಾರೆ. ತಮ್ಮನ್ನು ತಾವು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಮಾಡ್ಕೊಳ್ಳೇಬೇಕಲ್ಲ, ಇನ್ನು ಪಕ್ಷ ವಿರೋಧಿ ಚಟುವಟಿಕೆ ನಡೆಸಲಿಲ್ಲ ಅಂತ ವಿವರಣೆ ಕೊಟ್ಟಿದ್ದಾರೆ. ಹೌದಾ, ಕೆಲವರು ಆಧಾರ ರಹಿತ ಆರೋಪ ಮಾಡಿ ದಾರಿ ತಪ್ಪಿಸೋಕೆ ನೋಡಿದ್ದಾರೆ ಅಂತ ಹೇಳಿದ್ದಾರೆ. ದೃಶ್ಯಗಳಿದೆಯಲ್ರಿ. ಈ ಮಧ್ಯೆ ಯತ್ನಾಳ್ ಬಳಿಕ ST ಸೋಮಶೇಖರ್, ಹೆಬ್ಬಾರ್ ಉಚ್ಚಾಟನೆ ಆಗಬಹುದು ಅನ್ನೋ ಸುಳಿವನ್ನು ಚಲವಾದಿ ನಾರಾಯಣಸ್ವಾಮಿ ಕೊಟ್ಟಿದ್ದಾರೆ. ಆದರೆ ನಾವು ರಾಜಕಾರಣದಲ್ಲಿ ಎದುರುವ ಕಾಲ ಮುಗಿದು ಹೋಗ್ಬಿಟ್ಟಿದೆ ಅಂತ ಶಿವರಾಮ್ ಹೆಬ್ಬಾರ್ ಅವರು ಟಕ್ಕರ್ ಕೊಟ್ಟಿದ್ದಾರೆ. ಹೆಬ್ಬಾರ್ ನಿನ್ನೆಷ್ಟೇ ಶೋಕಾಸ್ ನೋಟಿಸ್ಗೆ ಉತ್ತರವನ್ನ ಕೊಟ್ಟಿದ್ರು. ನೆಕ್ಸ್ಟ್ ವಿಕೆಟ್ ಅವ್ರವೇ. ಟೆಸ್ಟ್ ಬಿಟ್ಟು ಈಗ 1 ಡೇ ಮ್ಯಾಚಿಗೆ ಬಂದವ್ರೆ. ನೆಕ್ಸ್ಟ್ 2020 ಬರ್ತದೆ. ನಾನು ಮಾತ್ರ ಹಿಂದೂ ಹುಲಿ ಅಂತ ಯಾರು ಒಬ್ರು ಅಂದ್ಕೊಳ್ಬಾರ್ದು. ಹುಲಿಗಳು ಯಾರಿಲ್ಲ, ನಾವೆಲ್ಲ ಹುಲಿ ಅಂದ್ರೆ ಕಾಡಕ್ಕೆ ಕಳಿಸ್ಬಿಡ್ತಾರೆ. ಈಗ ಹುಲಿಗಳ ಗತಿ ಏನಾಗ್ತಾ ಇದೆ ಅಂತ ನೋಡ್ತಾ ಇದ್ದೀರಲ್ಲ.
ಛಲವಾದಿ ನಾರಾಯಣ ಸ್ವಾಮಿ ಅವರಿಗೆ ನಮ್ಮನ್ನು ಉಚ್ಚಾಟನೆ ಮಾಡುವಂಥ ಅಧಿಕಾರ ಇಲ್ಲ. ಅವರು ವಿಧಾನ ಪರಿಷತ್ನ ಸಭಾನಾಯಕರಷ್ಟೇ. ನಮ್ಮ ಉಚ್ಚಾಟನೆ ಮಾಡೋ ವೇದಿಕೆನೇ ಬೇರೆ ಇದೆ, ಅದು ಮಾಡಿದಾಗ ವಿಚಾರ ಮಾಡ್ತೀವಿ. ಬಯಸಿದ್ದು ಅದನ್ನೇ ಅಲ್ವಾ, ಬಯಸ್ತಾ ಇರೋದು ನಿಮ್ಗೆ ಹಾಕಿದ್ರೆ ಸಾಕು ನಾವು ಹೋಗ್ತೀವಿ ಅಂತ ಇದೆ ನಿಮ್ಮ ನಡವಳಿಕೆಗಳು. ನಿಮ್ಮ ಇಷ್ಟ, ನಿಮ್ಗೆ ಏನು ಬೇಕಾದರೂ ಮಾಡ್ಕೊಂಡು ಹೋಗ್ಬೋದು. ಇನ್ನು 4 ದಿನಗಳ ದೆಹಲಿ ಪ್ರವಾಸ ಮುಗಿಸಿರುವ ಸಚಿವ ಸತೀಶ್ ಜಾರಕಿಹೊಳಿ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಎಚ್ಡಿಕೆ ಭೇಟಿಯಿಂದ ಉದ್ಭವವಾದ ನಾನಾ ಪ್ರಶ್ನೆಗಳ ಬಗ್ಗೆ ಉತ್ತರ ಕೊಟ್ಟರು. ಈ ನಡುವೆ ಸತೀಶ್ ಜಾರಕಿಹೊಳಿ ನಿವಾಸಕ್ಕೆ ಸಚಿವ ಎಂಬಿ ಪಾಟೀಲ್ ಭೇಟಿ ಕೊಟ್ಟು ಮಾತುಕತೆ ನಡೆಸಿದ್ದಾರೆ. ಅತ್ತ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಫುಲ್ ಬ್ಯುಸಿಯಾಗಿದ್ದಾರೆ. ಅವ್ರು ಸಹಾಯ ತಗೋಬೇಕಿತ್ತಂದ್ರೆ ನಾವು ಅವ್ರಿಗೆಲ್ಲ ಫೋಟೋ ತೆಗ್ಸ್ಕೊಂಡು ಹೇಳ್ತಿದ್ವಿ. ರಾತ್ರಿ ತುಡುಗ್ಲೆ ಹೋಗ್ತಿದ್ವಿ. ಭೂತ ಹೆಣ್ಮಗ ಈ ಪಿಕ್ಚರ್ ನೋಡಿದ್ರೆ ಒಂದೇ ರೈಸ್ ಪ್ಲೇಟಲ್ಲಿ 3 ಜನ ತಿಂತಾರೆ. ಅವರು ಹಿಂಗೆ ನುಸುಕ್ ಹಾಕಿರ್ತಾರೆ. ಎಲ್ಲ ಉಟ್ಕೊಳ್ಳೋ ಶಕ್ತಿ ಯಾರಿಗಿಲ್ರಲ್ಲ. ಅಜ್ಜಿ ಅಥವಾ ನಮ್ಮ ಸಿಂಧೆ ಅವ್ರ ಥರ ಇಲ್ಲಿ ಉಟ್ಕೊಂಡ್ರು ಅಷ್ಟು ಇಚ್ಛಾಗುವಂಥ ಶಕ್ತಿ ಯಾರಿಗೂ ಇಲ್ಲ. ಮತ್ತು ಅದನ್ನ ಯಾರು ಮಾಡ್ಲಿಕ್ಕೆ ಮುಂದಾಗಲ್ಲ. ಎರಡು ಸಮಸ್ಯೆ ಇದೆ. ಅದಕ್ಕೆ ಕೇಳ್ಬೇಕು. ಈಗ 140 ಮಂದಿ ನಮ್ಮದೇ ಇಷ್ಟು ಫುಲ್ ಇದೆ ಗಾಡಿ. ಅವ್ರು 14 ಜನ ತೋದು ಹೆಂಗೆ ಏನು ಮಾಡಬೇಕು, ಅದು ಪ್ರಶ್ನೆ ಬರ್ತಲ್ಲ. ಓವರ್ಲೋಡೆಡ್ ಇದ್ರೂ ಬಹುಶಃ ಇಲ್ಲೇ ಇದೆ. ನಾವು ಅಧ್ಯಕ್ಷರು ಇಲ್ಲೇ ಆಗಬೇಕು, ಮುಖ್ಯಮಂತ್ರಿ ಇಲ್ಲೇ ಆಗಬೇಕು. ಇಲ್ಲೇ ವೇಟಿಂಗ್ನಾಗ ಲಿಸ್ಟ್ನಾಗದಿ, ವೇಟಿಂಗ್ನಾಗ ಕಾಯ್ತಾ ಇದೀವಿ. ವೇಟಿಂಗ್ ಈಗ ರೈಲ್ವೆದಾಗ RAC ಎತ್ತು ಕೊಡ್ತಲ್ಲ ರೀ, ಅದ್ರ ಕ್ಯಾನ್ಸಲ್ ಆದಾಗ ಅದು ರಿಸರ್ವ್ ಆಗ್ತೈತೆ. ಹಂಗೆ ಯಾರು ಬರ್ದಿಲ್ಲ. ವಿಚಿತ್ರ. ಸಿಎಂ ಸೀಟ್ ಖಾಲಿ ಇಲ್ಲ ಅಂತಾರೆ. ನನ್ನ ಗುರಿ 2028 ಅಂತಾರೆ. ಮಗದೊಂದ್ ಕಡೆ ಈ ಮೆಜೆಸ್ಟಿಕ್ ಜಾಮ್ ಅಲ್ಲಿ ಅವಕಾಶ ಯಾರಿಗೆ ಸಿಗುತ್ತೋ ನೋಡ್ತೀನಿ ಅಂತಾರೆ. ಅಲ್ಲ, ಇವ್ರದ್ದು ಒಂದು ರೀತಿ ಹೆಂಗೆ ಗೊತ್ತಾ ದಿವ್ಯಾ, ಸತೀಶ್ ಜಾರಕಿಹೊಳಿ ಅವ್ರದ್ದು ಅಲ್ಲೇ ಅಧ್ಯಕ್ಷನ ಆಗ್ತೀನಿ, ಅಲ್ಲೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಎಲ್ಲ ಹೇಳ್ತಾ ಇರೋದು. ನಿಮ್ಮ ಬ್ರದರ್ ಅವ್ರದ್ದು ಏನಾಯ್ತು? ಅವ್ರು ಏನು ಹೇಳ್ಕೊಂಡು ಓಡಾಡ್ತಾ ಇದ್ರು? ಎಕ್ಸಾಂಪಲ್ ಅದಕ್ಕಿಂತಲೂ ಬೇಕಾ? ನಿಮ್ಮ ಬ್ರದರ್ ಅವ್ರನ್ನ ಒಂದ್ಸಲ ಮಾತಾಡಿಸ್ಕೊಂಡು ಕೂತ್ಕೊಳ್ಳಿ. ಎಲ್ಲ ಒಂದ್ಸಲ ಇದ್ರೆ ಡಿನ್ನರ್ ಮೀಟಿಂಗು ಅಥವಾ ಟೀ ಕಾಫಿಗೂ ಕರೆದ್ಬಿಟ್ಟು ಒಂದ್ಸಲ ಮಾತಾಡೋಂಗಿದ್ರೆ ಗೊತ್ತಾಗುತ್ತೆ. ಇನ್ನು ಒಂದು ಕಡೆಗೆ ಗ್ಯಾರಂಟಿಗಳನ್ನು ಸರಿಯಾಗಿ ನೀಡದೆ ಮತ್ತೊಂದು ಕಡೆಗೆ ಮೇಲಿಂದ ಮೇಲೆ ದರ ಏರಿಕೆ ಭಾರ ಹೊರಿಸ್ತಾ ಇರುವಂಥ ರಾಜ್ಯ ಸರ್ಕಾರದ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಒಂದು ಕೈಯಲ್ಲಿ ಕೊಟ್ಟು 10 ಕೈಗಳಲ್ಲಿ ಕಿತ್ಕೊಳ್ಳುವಂಥ ದಶಾವತಾರಿ ರಾವಣರೂಪಿ ಸುಲಿಗೆ ಪ್ರವೃತ್ತಿಯನ್ನು ರಾಜ್ಯ ಸರ್ಕಾರ ಹೊಂದಿದೆ. ಇದು ಕನ್ನಡಿಗರ ಪಾಲಿಗೆ ಮರಣ ಶಾಸನ ಅಂತ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರ ಆಕ್ರೋಶ. ಕಾಕಾ ಪಾಟೀಲ್ಗೂ ಫ್ರೀ ಅಂತ ಡೈಲಾಗ್ ಏನಿತ್ತಲ್ಲ, ಅದನ್ನು ವಿಪಕ್ಷ ನಾಯಕ ಅಶೋಕ್ ಅವರಿಗೆ ನೆನಪು ಮಾಡಿಕೊಟ್ಟು ಈಗ ನಿನ್ನ ಹೆಂಡ್ತಿಗೂ ಟ್ಯಾಕ್ಸ್, ನನ್ನ ಹೆಂಡ್ತಿಗೂ ಟ್ಯಾಕ್ಸ್ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಸರ್ಕಾರವೇನು ಪ್ರಿಂಟಿಂಗ್ ಮಿಷಿನ್ ಇಟ್ಟಿದೆಯಾ ಅಂತ ರಾಜಣ್ಣ ಅವರು ಹೇಳಿಕಿದ್ರಲ್ಲ, ಅಶೋಕ್ ಅವರು ಖಂಡಿಸಿದ್ದಾರೆ. ಸಿಎಂ ವಿರುದ್ಧ ಚಲವಾದಿ ನಾರಾಯಣಸ್ವಾಮಿ ಆಕ್ರೋಶ ಅವರು ಹಾಕಿದ್ದಾರೆ. ನಾನು ಕೊಟ್ಟೆ ಅಂತ ಬೀಗ್ತಾ ಇರುವಂಥ ಮುಖ್ಯಮಂತ್ರಿಗಳೇ, ನೀವು ಜನರಿಗೆ ಕೊಟ್ಟಿದ್ದು ಬೆಲೆ ಏರಿಕೆಯ ಶೂಲ ಅಂತ CT ರವಿ ಅವರು ಟೀಕೆ. ಸೊ ನೋಡಿ ಏನು ಹೇಳಿದ್ದಾರೆ. ಕಾಕಾ ಪಾಟೀಲ್ ಫ್ರೀ, ಮಾದೇವಪ್ಪ ಫ್ರೀ, ನನ್ನ ಹೆಂಡ್ತಿಗೂ ಫ್ರೀ, ನಿನ್ನ ಹೆಂಡ್ತಿಗೂ ಫ್ರೀ, ಈಗ ನಿನ್ನ ಹೆಂಡ್ತಿಗೂ ಟ್ಯಾಕ್ಸು, ನನ್ನ ಹೆಂಡ್ತಿಗೂ ಟ್ಯಾಕ್ಸು. ಜನ ಏನು ನೋಟಿಂಗ್ ಪ್ರಿಂಟಿಂಗ್ ಮಿಷಿನ್ ಇಟ್ಕೊಂಡಿದ್ದಾರಾ? ಈ ಸರ್ಕಾರದ ದುರಾಂಕಾರದ ಪರಮಾವಧಿ. ಚುನಾವಣೆ ಮುಂಚೆ ನೋಡ್ಬೇಕು, ಜನನೇ ನಮ್ಮ ದೇವರು. ಈಗ ಎಲ್ಲರೂ ಹೊಣ್ತಾ ಇದ್ದಾರೆ, ಅದೇನೋ ಬಾಂಡ್ಲಿಯಿಂದ ಬೆಂಕಿಗೆ ಬಿದ್ದಿರಿ ನಾವು ಅನ್ಸ್ಬಿಟ್ಟಿದೆ. ಈಗ ಸಿದ್ದರಾಮಯ್ಯನವರು ಇಷ್ಟೊಂದು ಕನಿಷ್ಠ ಅಂತ ನಾನು ತಿಳ್ಕೊಂಡಿರಲಿಲ್ಲ. ಈಗ ಕನಿಷ್ಠವೂ ಅನಿಷ್ಟವಾಗಿದೆ. ಕಳೆದ 5 ವರ್ಷಗಳ ಅವಧಿಯಲ್ಲಿ ಕೆಲವು ಮಿಸ್ಟೇಕ್ಗಳಾಗಿದ್ವು. ಆದರೆ ಈ ಸಾರಿ ಅದನ್ನೆಲ್ಲ ತಿದ್ದುಕೊಂಡು ಒಳ್ಳೆ ಆಡಳಿತ ಕೊಡ್ತೀವಿ ಅಂತಂದ್ರು. ಒಳ್ಳೆ ಕುಮಾರಸ್ವಾಮಿ ಏನಾರು ಹೇಳಿ, ಇನ್ನೊಬ್ರು ಏನೋ ಹೇಳಿ, ರೈತರು ಬದುಕಬೇಕಲ್ಲ. ಕುಮಾರಸ್ವಾಮಿ ಹೇಳ್ಬಿಟ್ಟು ಫೀಡಿನ ಬೆಲೆ ಕಡಿಮೆ ಮಾಡಿಸ್ಲಿ, GST ಕಡಿಮೆ ಮಾಡಿಸ್ಲಿ, ಟ್ಯಾಕ್ಸ್ ಕಡಿಮೆ ಮಾಡಿಸ್ಲಿ, ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಮಾಡಿಸ್ಲಿ, ಫೀಡ್ ಬೆಲೆನೂ ಕಡಿಮೆ ಆಯ್ತದೆ. ರೈತ ಬದುಕಬೇಕಲ್ಲ. ಎಲ್ಲಿ ಸರ್ಕಾರಕ್ಕೆ ಹೋಗ್ತದೆ? ಇದು ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್, ರೈತರದ್ದು. ಅದು ದೇಶದ ಯಾವುದೇ ರಾಜ್ಯ ತೆಗೆದುಕೊಳ್ಳಿ, ನಮ್ಮ ರಾಜ್ಯ 5 ರೂಪಾಯಿ, ಇನ್ನೂ 5 ರೂಪಾಯಿ ಕಡಿಮೆ ಇದೆ. ರೈತರನ್ನು ಗಮನಿಸಬೇಕಾಗ್ತದೆ. ಈಗ ಹಾಲಿನ ದರವನ್ನು 4 ರೂಪಾಯಿಯಿಂದ ಮಾಡಲಾಗಿದೆ. 4 ರೂಪಾಯಿನೂ ರೈತರನ್ನು ಗಮನಿಸಬೇಕು ಅನ್ನೋರು ರಾಜ್ಯದ ಜನರನ್ನ ಯಾಕೆ ಗಮನಿಸ್ತಾ ಇಲ್ಲ? ಪೆಟ್ರೋಲ್ ಡೀಸೆಲ್ ವಿಚಾರದಲ್ಲೆಲ್ಲ ಮಾತಾಡ್ತಾ ಇದ್ದೀರಲ್ಲ, ಹಾಗಿದ್ದಾಗ ರಾಜ್ಯ ಎಷ್ಟಾಗ್ತಾ ಇದೆ ಅನ್ನೋದು ಲೆಕ್ಕ ಕೊಡಿ ನೋಡೋಣ. ಎಷ್ಟು ದಿವಸ ಆಗ್ತೀರಾ ನೀವು? ಅದಿಲ್ಲ, ನಿಮ್ಗೆ ಇಷ್ಟ ಬಂದಂಗೆ ಮಾಡ್ಕೊಂಡು ಹೋಗಿ. ರೈತರ ಪರವಾಗಿ ಅನುಭವಿಸಬೇಕು ಜನ ಎಲ್ಲ.